ನಮಸ್ಕಾರ ಸ್ನೇಹಿತರೆ, ದಿವ್ಯಾಸ್ ಫುಡ್ ಕೋರ್ಟ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಕಡಲೆ ಬೀಜದ ಸ್ನ್ಯಾಕ್ಸ್ ಮಾಡೋದನ್ನು ಕಲಿಯೋಣ. ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ದೊಡ್ಡ ಪಾತ್ರೆಗೆ ನಾನಿಲ್ಲಿ 5 ಸ್ಪೂನ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೂ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಇದೇ ಸ್ಪೂನಲ್ಲೇ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಇದೇ ಸ್ಪೂನಲ್ಲೇ ತೋರಿಸ್ತೀನಿ. ಇದೇ ಸ್ಪೂನಿಂದ ಸ್ವಲ್ಪ ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಗೂ ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಖಾರದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿ ಮಿಶ್ರಣ ಮಾಡ್ಕೋಬೇಕು. ಒಂದೇ ಸಾರಿ ನೀರು ಹಾಕಕ್ಕೆ ಹೋಗಬಾರ್ದು ನಾವು, ಅದು ಕನ್ಸಿಸ್ಟೆನ್ಸಿ ಚೇಂಜ್ ಆಗಿಬಿಡುತ್ತೆ. ಈ ರೀತಿಯಾಗಿ ಗಟ್ಟಿಯಾಗಿ ಮಿಶ್ರಣ ಮಾಡ್ಕೋಬೇಕು, ಏಕೆಂದರೆ ಕಡಲೆ ಬೀಜಕ್ಕೆ ಇದು ನೀಟಾಗಿ ಹಿಡಿಬೇಕು. ಆ ರೀತಿಯಾಗಿರಬೇಕು ಕನ್ಸಿಸ್ಟೆನ್ಸಿ. ನಮಗೆ ಈ ರೀತಿ ಇದ್ದರೆ ಸಾಕು. ಇದಕ್ಕೆ ಈಗ ಕಡಲೆ ಬೀಜ ಹಾಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಶೇಂಗಾ ಮೇಲೆ ಒಂದು ಕೋಟಿಂಗ್ ಬರಬೇಕು ನೋಡಿ, ಈ ರೀತಿಯಾಗಿದ್ದರೆ ಸಾಕು. ಎಷ್ಟು ನೀಟಾಗಿ ಕೋಟಿಂಗ್ ಬಂದಿದೆ ನೋಡಿ. ಇದನ್ನು ಇವಾಗ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಡಬೇಕು. ಇದು ಮಸಾಲೆ ಎಲ್ಲ ಶೇಂಗಾಕ್ಕೆ ಹಿಡಿಬೇಕು. ಅಷ್ಟರೊಳಗೆ ಎಣ್ಣೆ ಕಾಯಕ್ಕಿಡೋಣ. ಇದಕ್ಕೆ ತುಂಬ ಆಯಿಲ್ ಬೇಕಾಗಲ್ಲ, ಒಂದು ಸ್ಮಾಲ್ ಕಪ್ ಅಷ್ಟು ಎಣ್ಣೆ ಇದ್ರೆ ಸಾಕಾಗತ್ತೆ. ಇವಾಗ 10 ಮಿನಿಟ್ಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ಮಿಕ್ಸ್ಚರ್ ಸ್ವಲ್ಪ ಡ್ರೈ ಆಗಿದೆ, ಈ ರೀತಿ ಇರಬೇಕು ನಮಗೆ. ಎಣ್ಣೆ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಕೈಯಿಂದ ಒಂದೊಂದೇ ಶೇಂಗಾ ಈ ರೀತಿ ಎಣ್ಣೆಗೆ ಬಿಡಬೇಕು. ಈ ರೀತಿ ಬಿಡೋದ್ರಿಂದ ಶೇಂಗಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಎಣ್ಣೆಗೆ ಶೇಂಗಾ ಹಾಕಿದ ತಕ್ಷಣ ಸೌಟಿಂದ ತಿರುಗಿಸ್ಬಾರ್ದು, ಅಂಟ್ಕೊಬಿಡತ್ತೆ. 1 ನಿಮಿಷ ಬಿಟ್ಟು ತಿರುಗಿಸ್ಬೇಕು. ನಾವು ಕಡಲೆ ಬೀಜ ಮೊದಲಿಗೆ ಬೇಯಿಸ್ಕೊಂಡಿರಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಈಗ ಮಾಡೋದ್ರಿಂದ ಮಸಾಲೆನೂ ಸೀದೋಗಲ್ಲ, ಕಡಲೆನೂ ಚೆನ್ನಾಗಿ ಬೇಯತ್ತೆ. ಈ ರೀತಿ ಬಿಡಿ ಬಿಡಿಯಾಗಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಈ ರೀತಿ ಕಲರ್ ಬಂದಮೇಲೆ ಸ್ವಲ್ಪ ನೀವು ಟೇಸ್ಟ್ ಮಾಡ್ಕೋಬೋದು. ನಿಮಗೆ ಗೊತ್ತಾಗತ್ತೆ, ಆ ಕ್ರಿಸ್ಪಿನೆಸ್ ಗೊತ್ತಾಗತ್ತೆ ನೋಡಿದ ತಕ್ಷಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ನೋಡಿ ಸೌಂಡಲ್ಲೇ ಗೊತ್ತಾಗತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಕ್ಷಣ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ಒಂದೇ ಸರಿ ಸ್ವಲ್ಪ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನೀವು. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ದಿವ್ಯಾಸ್ ಫುಡ್ ಕೋರ್ಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.